ಎಲ್ರಿಗೂ ನಮಸ್ಕಾರ. ಆ ಈ ಜ್ಯೋತಿಷ್ಯಾಮೃತಧಾರ ಅಂತಕ್ಕಂಥದ್ದು ಇದೊಂದು ಬೃಹತ್ ಗ್ರಂಥ. 2 ವಾಲ್ಯೂಮ್ಸ್ ಇದೆ. ಇದು ಭಾಗ 1, ಭಾಗ 2. ಈ ಒಂದು ಗ್ರಂಥ ಏನಪ್ಪಾ ಜ್ಯೋತಿಷ್ಯದಲ್ಲಿ ಅಂತಂದ್ರೆ, ಇದನ್ನ ಮುಖ್ಯವಾಗಿ ಇದನ್ನ 50ನೇ ಗ್ರಂಥ. ಇದನ್ನ ಶೃಂಗೇರಿ ಶ್ರೀ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀ ಶ್ರೀ ವಿಧುಶೇಖರ ಭಾರತಿ ಸ್ವಾಮಿಗಳವರು ಇದನ್ನ ಆಗಸ್ಟ್ 11, 2025 ಇದನ್ನ ಬಿಡುಗಡೆ ಮಾಡಿದ್ರು, ಶೃಂಗೇರಿಯಲ್ಲಿ ಬಿಡುಗಡೆ ಮಾಡಿದ್ರು. ಈ ಪುಸ್ತಕದ ಒಂದು ಮುಖ್ಯವಾದ ಏನು ಇದ್ರದ್ದು ಅಂತಂದ್ರೆ, ಗುರು ಶಿಷ್ಯ ಪ್ರಶ್ನೋತ್ತರ ರೂಪದಲ್ಲಿ ಇದು ಮೂಡಿ ಬಂದಿದೆ. ಈ ಪುಸ್ತಕಗಳು 2. ಈ ಜ್ಯೋತಿಷ್ಯಾಮೃತಧಾರ ಭಾಗ 1 ಇದೆಯಲ್ಲ, ಅದು ನೋಡಿ ಏನಂತಂದ್ರೆ, ಇದರಲ್ಲಿ ಎಲ್ಲಾ ಗುರುಗಳ ಆಶೀರ್ವಾದ, ಶೃಂಗೇರಿ ಗುರುಗಳ ಆಶೀರ್ವಾದ, ಆಮೇಲೆ ಹರಿಹರಪುರ ಸ್ವಾಮೀಜಿಗಳವರ ಆಶೀರ್ವಾದ, ಆಮೇಲೆ ತಲಕಾಡು ಮಠದ ಶ್ರೀಗಳವರ ಆಶೀರ್ವಾದ, ಮಂತ್ರಾಲಯದ ಗುರುಗಳ ಆಶೀರ್ವಾದ, ಯತಿರಾಜ ಮಠದ ಗುರುಗಳ ಆಶೀರ್ವಾದ, ಆಮೇಲೆ ಬೆಲ್ಗೂರು ಗುರುಗಳ ಆಶೀರ್ವಾದ, ಆಮೇಲೆ ಧರ್ಮಸ್ಥಳ ವೀರೇಂದ್ರ ಹೆಗಡೆಯವರ ಆಶೀರ್ವಾದ, ಹೀಗೆ ಎಲ್ಲ ಗುರುಗಳ ಆಶೀರ್ವಾದಗಳು ಈ ಒಂದು ಪುಸ್ತಕಕ್ಕೆ ಲಭಿಸಿವೆ. ಮುಖ್ಯವಾಗಿ ಹೇಳಬೇಕು ಈ ಪುಸ್ತಕದಲ್ಲಿ ಅಂತಂದ್ರೆ, ನೋಡಿ, ಮೊದಲನೇ ಭಾಗದಲ್ಲಿ 9 ಒಂದು ನವಗ್ರಹಗಳ ಒಂದು ಏನು ಹೆಸರನ್ನ ತಗೊಂಡು, ಅಂದ್ರೆ ನವಗ್ರಹ ಅಂತಿದೆ, ರಾಶಿಗಳ ತಗೊಂಡು 12 ಭಾಗ ಮಾಡಿರೋದು. ಅಂದ್ರೆ ಏನಂದ್ರೆ, ಇಲ್ಲಿ ಜ್ಯೋತಿಷ್ಯಾಮೃತಧಾರದ ಮೊದಲನೆಯ ಒಂದು ಭಾಗದಲ್ಲಿ 12 ಚಾಪ್ಟರ್ಸ್ ತಗೊಂಡಿದೀನಿ. ಆ 12 ಚಾಪ್ಟರ್ ಅಂತಂದ್ರೆ, ಇದರಲ್ಲಿ ಏನಂತಂದ್ರೆ 12 ರಾಶಿಗಳನ್ನ 12 ಮೊದಲನೇ ರಾಶಿ, 2ನೇ ರಾಶಿ, 3ನೇ ರಾಶಿ ಅಂತ 12 ರಾಶಿಗಳಾಗಿ 12 ಚಾಪ್ಟರ್ಗಳನ್ನ ಮಾಡಿಕೊಂಡು ಇಲ್ಲಿ ಕೊಟ್ಟಿದ್ದೀನಿ. ಮೊದಲನೇ ರಾಶಿಯಲ್ಲಿ ಜ್ಯೋತಿಷ್ಯ ವಿಜ್ಞಾನ ಅಂತ ಬರ್ತಕ್ಕಂಥದ್ದು, ಅಂದ್ರೆ ಜ್ಯೋತಿಷ್ಯ ಸೈನ್ಸ್ ಹೇಗೆ ಅನ್ನೋದನ್ನ ಯಾವ್ಯಾವ ಋಷಿ ಮುನಿಗಳು ಗುರುಗಳಿಂದ ನಮ್ಗೆ ಇದು ಸಿಕ್ಕಿದೆ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ತೋರಿಸಿದ್ದೀನಿ. ನೆಕ್ಸ್ಟ್ 2ನೇ ರಾಶಿ ಬಂದು ಪಂಚಾಂಗ ಪ್ರಕರಣ, ಪಂಚಾಂಗದ ವಿಷಯಗಳು ಸಂಪೂರ್ಣವಾಗಿ 2ನೇ ರಾಶಿಯಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ. ಇನ್ನು 3ನೇ ರಾಶಿಯಲ್ಲಿ ಗ್ರಹಗಳ ವಿಶೇಷತೆ, ಗ್ರಹಗಳ ಸ್ವಭಾವಗಳು, ಗ್ರಹಗಳ ವೈಜ್ಞಾನಿಕ ಹಿನ್ನೆಲೆ, ಗ್ರಹಗಳ ಪೌರಾಣಿಕ ಹಿನ್ನೆಲೆ, ಗ್ರಹಗಳ ಒಂದು ಕಾರಕತ್ವಗಳು ಎಲ್ಲ ಸಂಪೂರ್ಣವಾಗಿ ಗ್ರಹಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಶಾಂತಿ ಪರಿಹಾರಗಳದ್ದು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇನ್ನು 4ನೇ ರಾಶಿ ಬಂದು ನಕ್ಷತ್ರ ಶಾಸ್ತ್ರ. ಈ ನಕ್ಷತ್ರ ಶಾಸ್ತ್ರಗಳಲ್ಲಿ ನಕ್ಷತ್ರಗಳ ಸಂಪೂರ್ಣ ಪರಿಚಯವನ್ನು, 27 ನಕ್ಷತ್ರಗಳ ಒಂದು ಏನು ಯಾವ ರೀತಿ ನಮ್ಗೆ ಅದು ಒಂದು ಆಧ್ಯಾತ್ಮಿಕವಾಗಿ ಹಾಗೂ ಸಂಪೂರ್ಣ ಜ್ಯೋತಿಷಿಕವಾಗಿ ವೈಜ್ಞಾನಿಕವಾಗಿ ಇದನ್ನ ಈ ನಕ್ಷತ್ರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. 5ನೇ ರಾಶಿ ಬಂದು ರಾಶಿ ಲಗ್ನ ವಿಚಾರ, ಅಂದ್ರೆ 12 ರಾಶಿಗಳು, ಆ 12 ರಾಶಿಗಳ ಕಾರಕತ್ವಗಳನ್ನ ತಿಳಿಸ್ಕೊಟ್ಟಿದ್ದೀನಿ. 12 ರಾಶಿಗಳೇ ಲಗ್ನಗಳಾದಾಗ ಅದ್ರದ್ದು ಏನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನೋದನ್ನು ಕೂಡ ಈ 5ನೇ ರಾಶಿಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. 6ನೇ ರಾಶಿ ಬಂದು ಭಾವ ಫಲ ನಿರ್ಣಯ, ಅಂದ್ರೆ ಮೊದಲನೇ ಭಾವದಿಂದ ಹಿಡಿದು 12ನೇ ಭಾವ ತನಕ ಪೂರ್ತಿಯಾಗಿ ಸಂಪೂರ್ಣ ಪರಿಚಯ. ಸುಮ್ಮನೆ ಜಸ್ಟ್ ಅದ್ರದ್ದು ಕಾರಕತ್ವ ಅಲ್ಲ, ಒಂದೊಂದು ಭಾವವನ್ನ ಅನಲೈಸ್ ಮಾಡೋದು ಹೇಗೆ, ಆ ಭಾವದ ಕಾರಕತ್ವಗಳೇನು, ಅದನ್ನ ನೋಡೋದು ಹೇಗೆ, ಅದರ ಒಂದು ಏನು ಯಾವ ತರ ಅದನ್ನ ಅಪ್ಲೈ ಮಾಡೋದು ಪೂರ್ತಿಯಾಗಿ ಆ 6ನೇ ರಾಶಿಯಲ್ಲಿ ಭಾವ ಫಲ ನಿರ್ಣಯದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಇನ್ನು 7ನೇ ರಾಶಿಯಲ್ಲಿ ಬಂದು ವರ್ಗ ಕುಂಡಲಿಗಳು. ವರ್ಗ ಕುಂಡಲಿಗಳಲ್ಲಿ ನಮ್ಗೆ D1, D2 ಇಂದ ಹಿಡಿದು D3, D4, ಫುಲ್ ಷಷ್ಠ್ಯಾಂಶ D60 ತನಕ ವರ್ಗ ಕುಂಡಲಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನು 8ನೇ ರಾಶಿ ಬಂದು ಯೋಗ. ಇದರಲ್ಲಿ ಏನು ಅಂತಂದ್ರೆ, ಎಲ್ಲಾ ಯೋಗಗಳು ಗ್ರಹಗಳಿಂದ ಉಂಟಾಗ್ತಕ್ಕಂಥದ್ದು, ಅಪ್ರಕಾಶ ಗ್ರಹಗಳಿಂದ ಉಂಟಾಗ್ತಕ್ಕಂಥದ್ದು, ಛಾಯಾಗ್ರಹಗಳಿಂದ ಹಾಗೆ ಭಾವಗಳಿಂದ ಯೋಗಗಳು, ಎಲ್ಲಾ ರಾಶಿಗಳು, 12 ರಾಶಿಗಳು, ಎಲ್ಲ ರಾಜಯೋಗಗಳನ್ನೆಲ್ಲವನ್ನ ಈ ಯೋಗಗಳಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಇನ್ನು 9ನೇ ರಾಶಿ ಬಂದು ದಶಾ ನಿರ್ಣಯ. ಈ ದಶಾ ನಿರ್ಣಯದಲ್ಲಿ ದಶಾ ಪದ್ಧತಿಗಳು ನೋಡಿ, ಹಲವಾರು ದಶಾ ಪದ್ಧತಿಗಳಿದೆ, ಅದೆಲ್ಲವನ್ನ ತಿಳಿಸ್ಕೊಟ್ಟಿದ್ದೀನಿ. ಅದಲ್ಲದೆ ನಿಸರ್ಗ ದಶಾಕ್ರಮವನ್ನು ಹೇಳಿದ್ದೀನಿ. ಅದಾದ್ಮೇಲೆ ನಾವು ಮಾಮೂಲಿ ಏನು ವಿಂಶೋತ್ತರ ದಶ ನಾವು ನೋಡ್ತೀವಿ, ರವಿ ದಶೆ, ಚಂದ್ರ ದಶೆ, ಅದೆಲ್ಲನ ಎಕ್ಸ್ಪ್ಲೈನ್ ಮಾಡಿ ಅದರ ಫಲಾಫಲಗಳನ್ನ ತಿಳಿಸ್ಕೊಟ್ಟಿದ್ದೇನೆ. ಇನ್ನು 10ನೇ ರಾಶಿ ಬಂದು ಅಷ್ಟಕ ವರ್ಗಾಧ್ಯಾಯ ಅಂತ. ಈ 10ನೇ ರಾಶಿಯಲ್ಲಿ ಸೂರ್ಯಾಷ್ಟಕ ವರ್ಗ, ಚಂದ್ರಾಷ್ಟಕ ವರ್ಗ, ಎಲ್ಲ ಅಷ್ಟಕ ವರ್ಗಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ತ್ರಿಕೋಣ ಶೋಧನೆ, ಏಕಾಧಿಪತ್ಯ ಶೋಧನೆ ಎಲ್ಲವನ್ನ ತಿಳಿಸ್ಕೊಟ್ಟಿದ್ದೀನಿ, ಸರ್ವಾಷ್ಟಕ ವರ್ಗಗಳನ್ನೆಲ್ಲ. 11ನೇ ರಾಶಿ ಬಂದು ಗೋಚಾರ ಫಲ. ಗೋಚಾರ ಹೇಗೆ, ಈಗ 12 ರಾಶಿಗಳ ಗೋಚಾರ ಫಲಗಳು ಯಾವ ತರ, ಯಾವ್ದು ಶುಭ ಸ್ಥಾನ ಅಶುಭ ಸ್ಥಾನ, ಅದರದ್ದೆಲ್ಲ ಫಲಾಫಲಗಳನ್ನು ಕೊಟ್ಟಿದ್ದೇನೆ. ಹಾಗೆಯೇ ಜನ್ಮ ಲಗ್ನಕ್ಕೆ ಅನುಗುಣವಾಗಿಯೂ ಕೂಡ ಗೋಚಾರ ಫಲವನ್ನ ಇಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಅದಕ್ಕೆ ಶಾಂತಿ ಕೂಡ ಅದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ. 12ನೇ ರಾಶಿ ಬಂದು ಮುಹೂರ್ತ ಮಂಜರಿ ಅಂತ.
ಹೇಗೆ ಮುಹೂರ್ತಗಳನ್ನ ನೋಡ್ಕೊಳ್ಳೋದು, ತಾರಾನ್ ಕೂಡ ನೋಡೋದು, ತಾರಾಬಲ ಇಡೋದು ಹೇಗೆ, ಮುಹೂರ್ತ ಇಡೋದು ಹೇಗೆ, ಲಗ್ನ ತ್ಯಾಜ್ಯ ಕಾಲ, ಎಲ್ಲ ದೋಷಗಳು ಏನೇನಿದೆ, ಶುಭ ಕಾರ್ಯಗಳನ್ನು ಹೇಗೆ ಮಾಡ್ತಕ್ಕಂಥ, ಯಾವ ರೀತಿ ಇಡೋದು, ನಿಷ್ಪಂಚಕ, ಪ್ರತಿಯೊಂದು ವಿಷಯಗಳನ್ನು ಕೂಡ ಈ 12 ರಾಶಿ ತಿಳಿಸ್ಕೊಟ್ಟಿದ್ದೀನಿ. ಇದಿಷ್ಟು ನಿಮ್ಗೆ ಜ್ಯೋತಿಷ್ಯಾಮೃತ ಧಾರಾದ ಭಾಗ 1ರಲ್ಲಿ ಕಂಡು ಬರ್ತಕ್ಕಂತಹ ವಿಷಯಗಳಾಗಿದೆ. ಇದು ಸಂಪೂರ್ಣ ಬುಕ್ ಬಂದು ಇದು 680 ಪುಟಗಳು ಇದೆ ಈ ಭಾಗ 1ರಲ್ಲಿ. ಈ ಭಾಗ 1ರ ಒಂದು ಬೆಲೆ ಬಂದು 450 ರೂಪಾಯಿ ಆಗಿದೆ. ಇದು ಜ್ಯೋತಿಷ್ಯಾಮೃತ ಧಾರಾದ ಭಾಗ 1. ವೀಕ್ಷಕರೇ, ಇನ್ನು ಭಾಗ 2ರಲ್ಲಿ ಜ್ಯೋತಿಷ್ಯಾಮೃತ ಧಾರ ಭಾಗ 2ರಲ್ಲಿ ನಾನು 27 ನಕ್ಷತ್ರಗಳನ್ನ ತೆಗೆದುಕೊಂಡು 27 ನಕ್ಷತ್ರಗಳನ್ನ ಭಾಗವನ್ನಾಗಿ ಮಾಡಿ, ಅಂದ್ರೆ 27 ಮೊದಲನೇ ತಾರೆ, 2ನೇ ತಾರೆ, 3ನೇ ತಾರೆ ಅನ್ನೋ ಹಾಗೆ 27 ತಾರೆಗಳನ್ನು 27 ಡಿವಿಷನ್ ಮಾಡಿಬಿಟ್ಟು ನಾನು ಕೊಟ್ಟಿದ್ದೀನಿ. ಇಲ್ಲಿ ಹೇಗೆ ಅಂತಂದ್ರೆ ನೋಡಿ, ಇಲ್ಲಿ ಈ ಒಂದು ಜ್ಯೋತಿಷ್ಯಾಮೃತ ಧಾರ ಭಾಗ 2ರಲ್ಲಿ ಮೊದಲನೇದು ಬಂದು ಮುಖ ಸಾಮುದ್ರಿಕ ಶಾಸ್ತ್ರ, ಅಂದ್ರೆ ಫೇಸ್ ರೀಡಿಂಗ್ ಬಗ್ಗೆ ಪೂರ್ತಿಯಾಗಿ ಹೇಗೆ ನೋಡೋದು ಅನ್ನೋದನ್ನ ಮೊದಲನೇ ತಾರೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. 2ನೇ ತಾರೆ ಬಂದು ಹಸ್ತ ಸಾಮುದ್ರಿಕ ಶಾಸ್ತ್ರ. ಹಸ್ತ ಸಾಮುದ್ರಿಕ ಶಾಸ್ತ್ರ ಬೇಸಿಕ್ಕು ಇದೆ, ಮತ್ತೆ ಅಲ್ಲಿ ಕುಂಡಲಿ ಆ ಕೈಯನ್ನ ನೋಡಿ ಹೇಗೆ ಜಾತಕ ರಚಿಸ್ತಕ್ಕಂಥದ್ದು ಅನ್ನೋದನ್ನು ಕೂಡ ಎಲ್ಲವನ್ನ, ಹಸ್ತದಲ್ಲಿ ಆರೋಗ್ಯ ಎಲ್ಲವನ್ನು ಕೂಡ ಡೀಟೇಲ್ ಆಗಿ 2ನೇ ತಾರೆಯಲ್ಲಿ ಕೊಟ್ಟಿದ್ದೇನೆ. 3ನೇ ತಾರೆ ಬಂದು ತಿಲರಹಸ್ಯ. ತಿಲರಹಸ್ಯ ಅಂತಂದ್ರೆ ಮಚ್ಚೆಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂತಹ ಶಾಸ್ತ್ರ. ಪೂರ್ತಿ ನಮ್ಮ ಒಂದು ಹಿಂದೂ ಅಸ್ಟ್ರಾಲಜಿ ಕೊಟ್ಟಿದ್ದೀನಿ, ಮತ್ತೆ ಪಾಶ್ಚಾತ್ಯ ಜ್ಯೋತಿಷ್ಯದ ಬಗ್ಗೆಯೂ ಬರ್ತಕ್ಕಂತಹ ಯಾವ ರೀತಿ ಮುಖದಲ್ಲಿ ಕಾಣಿಸುವಂತಹ ಮಚ್ಚೆಯಿಂದ ದೇಹದ ಬೇರೆ ಭಾಗಗಳಲ್ಲೂ ಅಲ್ಲಿ ಕಾಣುತ್ತೆ, ಫಲಗಳೆಲ್ಲ ಒಂದೇ ಆಗಿರುತ್ತೆ, ಯಾವ ತರ ಅನ್ನೋದೆಲ್ಲ ಪೂರ್ತಿಯಾಗಿ ಚಿತ್ರ ಸಮೇತ ನಾನು ಕೊಟ್ಟಿದ್ದೇನೆ. ಆನಂತರ 4ನೇ ತಾರೆ ಬಂದು ಅಂಗ ಸಾಮುದ್ರಿಕ ಶಾಸ್ತ್ರ ಅಂತ. ಅಂಗ ಸಾಮುದ್ರಿಕ ಶಾಸ್ತ್ರ ಅಂತಂದ್ರೆ ಇದು ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತೀವಲ್ಲ, ಅದು ಯಾವ್ಯಾವ ತರ ಅವ್ರ ಹಾವ ಭಾವ ಸ್ವಭಾವ ಯಾವ ತರ ಇರುತ್ತೆ, ಅದರಿಂದ ಹೇಗ್ ನೋಡೋದು, ಅದಕ್ಕೆ ಕುಲಕ್ಷಣ ಇದ್ರೆ ಶಾಂತಿ ಪರಿಹಾರಗಳು ಎಲ್ಲವನ್ನ ಕೂಡ 4ನೇ ತಾರೆಯಲ್ಲಿ ಕೊಟ್ಟಿದ್ದೇನೆ. ಇನ್ನು 5ನೇ ತಾರೆ ಬಂದು ವಾಸ್ತುಶಾಸ್ತ್ರ. ವಾಸ್ತುಶಾಸ್ತ್ರನ ಯಾವ ರೀತಿ ಅಂತಂದ್ರೆ ಡೀಟೇಲ್ ಆಗಿ ಇನ್ನಕ್ಕಿಂತ ಹೆಚ್ಚಾಗಿ ಚಿಕ್ಕ ಚೊಕ್ಕವಾಗಿ ಕೊಟ್ಟಿದ್ದೇನೆ. ಯಾವ ರೀತಿ ಮನೆಯನ್ನ ಕನ್ಸ್ಟ್ರಕ್ಟ್ ಮಾಡೋದು ಪೂರ್ತಿ ಎಲ್ಲವನ್ನ ವಿವರವಾಗಿ ಕೊಟ್ಟಿದ್ದೇನೆ. 6ನೇ ತಾರೆ ಬಂದು ಸಂಖ್ಯಾಶಾಸ್ತ್ರ. ಇದು ಅಷ್ಟೇ 9 ಸಂಖ್ಯೆಗಳ ಒಂದು ಸಂಖ್ಯಾಶಾಸ್ತ್ರವನ್ನ ಸಂಕ್ಷಿಪ್ತವಾಗಿ ಇಲ್ಲಿ ಕೊಡಲಾಗಿದೆ. ಇನ್ನು 7ನೇ ತಾರೆ ಬಂದು ನಾಮಶಾಸ್ತ್ರ ಅಂತ. ಇದು ತುಂಬಾ ಚೆನ್ನಾಗಿದೆ. ನಾಮಶಾಸ್ತ್ರ ಅಂತಂದ್ರೆ ಹೆಸರಿನಿಂದ ಹೇಗೆ ನಿಮಗೆ ಭವಿಷ್ಯವನ್ನ ತಿಳಿದುಕೊಳ್ತಕ್ಕಂಥದ್ದು, ಹೆಸರಿನಿಂದ ಭಾಗ್ಯ ಬದಲಾಗುತ್ತಾ, ನಾಮಾಂಕವನ್ನು ತೆಗೆಯೋ ರೀತಿಯ ಹೇಗೆ ಎಲ್ಲವನ್ನ ಇದರಲ್ಲಿ ಕೊಟ್ಟಿದ್ದೇನೆ. ಇನ್ನು 8ನೇ ತಾರೆ ಬಂದು ಪ್ರಶ್ನೆಶಾಸ್ತ್ರ ಅಂತ. ಪ್ರಶ್ನೆಶಾಸ್ತ್ರದಲ್ಲಿ ಒಂದಿಷ್ಟು ಪ್ರಶ್ನೆಶಾಸ್ತ್ರಗಳು ಏನು, ಪ್ರಶ್ನೆ ಲಗ್ನ ಹಾಕೊಂಡು ನೋಡೋದು, ದ್ವಾದಶ ಭಾವಗಳದ್ದು, ಗರ್ಭಿಣಿ ಪ್ರಶ್ನೆ, ದೇಶಾಂತರ ಪ್ರಶ್ನೆ, ಚಿತಕಾರಿ ಪ್ರಶ್ನೆ, ಸಂಖ್ಯಾ ಪ್ರಶ್ನೆ, ಅದರಲ್ಲಿ ಆಮೇಲೆ ಪಂಚಪಕ್ಷಿ ಶಾಸ್ತ್ರ, ವಿಳ್ಯದೆಲೆ ಶಾಸ್ತ್ರ, ಕವಡೆ ಶಾಸ್ತ್ರ, ಧಾನ್ಯ ಪ್ರಶ್ನೆ, ಈ ತರ ಈ ಎಲ್ಲವನ್ನ ಈ ಒಂದು ಪ್ರಶ್ನೆಶಾಸ್ತ್ರದಲ್ಲಿ ಕೊಟ್ಟಿದ್ದೇನೆ. ಇನ್ನು 9ನೇ ತಾರೆ ಬಂದು ಸ್ವಪ್ನಶಾಸ್ತ್ರ. ಈ ಸ್ವಪ್ನಶಾಸ್ತ್ರದಲ್ಲಿ ಯಾವ ರೀತಿ ಸ್ವಪ್ನಗಳು ಬೀಳ್ತಕ್ಕಂಥದ್ದು, ಅದಕ್ಕೆ ಏನು ಫಲ, ಎಷ್ಟೆಷ್ಟು ರೀತಿಯ ಸ್ವಪ್ನಗಳಿದೆ ಅನ್ನೋದನ್ನೆಲ್ಲ ನಾನು ಡೀಟೇಲ್ ಆಗಿ ಕೊಟ್ಟಿದ್ದೀನಿ. 10ನೇ ತಾರೆ ಬಂದು ಶಕುನ ಶಾಸ್ತ್ರ. ಈ ಶಕುನ ಶಾಸ್ತ್ರದಲ್ಲಿ ಯಾವ ತರ ಶಕುನಗಳಿಂದ ನಮ್ಗೆ ಯಾವ ರೀತಿಯ ಫಲಗಳು ಉಂಟಾಗತ್ತೆ, ಪ್ರಯಾಣ ಕಾಲದಲ್ಲಿ ಬರ್ತಕ್ಕಂಥ ಶುಭಾಶುಭ ಶಕುನಗಳು, ಪ್ರಾಣಿಗಳಿಂದ ಉಂಟಾಗ್ತಕ್ಕಂಥ ಶುಭ ಶಕುನಗಳು, ಗೌಳಿಪತನ ಫಲ, ಅಂಗಗಳ ಕಂಪನದ ಫಲ, ಇವನ್ನೆಲ್ಲವನ್ನ ಕೊಟ್ಟಿದ್ದೇನೆ. ಇನ್ನು 11ನೇ ತಾರೆ ಬಂದು ಸ್ವರ ಜ್ಯೋತಿಷ್ಯ ಅಂತ. ಸ್ವರ ಜ್ಯೋತಿಷ್ಯ ಅಂದ್ರೆ ಏನು, ಇದು ತುಂಬಾ ಒಂಥರ ಚೆನ್ನಾಗಿದೆ. ಎಡ ಮೂಗಿನ ಹೊಳ್ಳೆಯಿಂದ ಬಂದ್ರೆ ಹೇಗೆ, ಬಲ ಮೂಗಿನ ಹೊಳ್ಳೆಯಿಂದ ಸ್ವರಗಳು ಬಂದ್ರೆ ಹೇಗೆ, ಅದ್ರದ್ದು ಪೂರ್ತಿ ಹೇಗೆ ಕಂಡುಹಿಡಿಯೋದು ಎಲ್ಲ ಈ ಸ್ವರ ಜ್ಯೋತಿಷ್ಯದಲ್ಲಿ 11ನೇ ತಾರೆಯಲ್ಲಿ ಕೊಟ್ಟಿದ್ದೇನೆ. ಇನ್ನು 12ನೇ ತಾರೆ ಬಂದು ಮೇದಿನಿ ಜ್ಯೋತಿಷ್ಯ. ಮೇದಿನಿ ಜ್ಯೋತಿಷ್ಯ ಅಂತಂದ್ರೆ ಯಾವ ರೀತಿ ಅದು ಅಂದ್ರೆ ಹೇಗೆ ನಮ್ಮ ಒಂದು ದೇಶದ ಆಗು ಹೋಗುಗಳನ್ನೆಲ್ಲ ಫಲಾಫಲಗಳನ್ನು ತಿಳ್ಕೊಳ್ತಕ್ಕಂಥದ್ದು ಈ ಮೇದಿನಿ ಜ್ಯೋತಿಷ್ಯದಿಂದ. ಅದನ್ನ ಸಂಪೂರ್ಣ ವಿವರಣೆ ಇದರಲ್ಲಿ ನಾನು ಕೊಟ್ಟಿದ್ದೀನಿ 12ನೇ ತಾರೆಯಲ್ಲಿ. 13ನೇ ತಾರೆ ಬಂದು ನಾಡಿ ಶಾಸ್ತ್ರ. ನಾಡಿ ಶಾಸ್ತ್ರ ಅಂದ್ರೆ ಏನು, ನಾಡಿ ಜ್ಯೋತಿಷ್ಯದಲ್ಲಿ ಹೇಳಿರ್ತಕ್ಕಂತಹ ಗ್ರಹಗಳ ಕಾರಕತ್ವಗಳನ್ನ ಇದು ಸಂಕ್ಷಿಪ್ತವಾಗಿ ಕೊಟ್ಟಿದ್ದೇನೆ ನಾಡಿ ಶಾಸ್ತ್ರದಲ್ಲಿ. 14ನೇ ತಾರೆ ಬಂದು ಈ ಜೀವ ಶರೀರ, ಹೇಗೆ ಜೀವ ಶರೀರಗಳ ಗ್ರಹಗಳ ಸಂಬಂಧ ಹೇಗಿರುತ್ತೆ, ಫಲಜ್ಯೋತಿಷ್ಯದಲ್ಲಿ ಈ ಗ್ರಹಗಳ ಪಾತ್ರ ಎಂಥದ್ದು ಅನ್ನೋದನ್ನ ನಾನು ಹೇಳಿದ್ದೀನಿ ಇಲ್ಲಿ. 15ನೇ ತಾರೆ ಬಂದು ಪಂಚಭೂತಗಳು.
ಇದು ತುಂಬಾ ಚೆನ್ನಾಗಿದೆ. ಈ ಪಂಚಭೂತಗಳು ಅಂತಂದ್ರೆ ಕರ್ಮ ಸಿದ್ಧಾಂತಕ್ಕೆ ಆಧಾರವಾಗಿ ಬರ್ತಕ್ಕಂಥದ್ದು. ಈ ಪಂಚಭೂತಗಳಿಂದ ಹೇಗೆ ನಮ್ಮ ಒಂದು ಜಾತಕ ಹೊಂದಾಣಿಕೆಯಲ್ಲಿ ಅದು ನಮ್ಗೆ ಸಹಾಯ ಆಗುತ್ತೆ, ಜಾತಕವನ್ನ ಯಾವ ರೀತಿ ಈ ಪಂಚಭೂತಗಳಿಂದ ನೋಡಬಹುದು ಅನ್ನೋದನ್ನ ನಾನು ಅದರಲ್ಲಿ ಕೊಟ್ಟಿದ್ದೇನೆ. ಇನ್ನು 16ನೇ ತಾರೆ ಬಂದು ಸ್ತ್ರೀ ಜಾತಕ. ಸ್ತ್ರೀ ಜಾತಕವೇ ಹೇಗಿರುತ್ತೆ, ಕುಜ ದೋಷ, ಆಮೇಲೆ ಋತುಮತಿ ಆಗ್ತಾಳಲ್ಲ ಅದ್ರದ್ದು ಫಲಾಫಲಗಳು ಎಲ್ಲವನ್ನ ಕೊಟ್ಟಿದ್ದೇನೆ. ಇನ್ನು 17ನೇ ತಾರೆ ಬಂದು ಮುದ್ರಾಶಾಸ್ತ್ರ. ಮುದ್ರೆಗಳಿಂದ ಯಾವ ರೀತಿ ನಮಗೆ ಪರಿಹಾರ ಸಿಗ್ತಕ್ಕಂಥದ್ದು ಅನ್ನೋದನ್ನ ಮುದ್ರಾಶಾಸ್ತ್ರದಲ್ಲಿ ಎಲ್ಲಾ ಮುದ್ರೆಗಳ ಚಿತ್ರ ಬರೆದು ಕೊಟ್ಟಿದ್ದೇನೆ. 18ನೇ ತಾರೆ ಬಂದು ರತ್ನಶಾಸ್ತ್ರ. ನಿಮ್ಗೆ ಗೊತ್ತಲ್ಲ, ರತ್ನಗಳು ಎಲ್ಲ ನವರತ್ನಗಳು, ಉಪರತ್ನಗಳು, ಅದ್ರ ಧಾರಣೆ, ಅದು ಹೇಗೆ ಯಾರ್ಯಾರು ಹಾಕೋಬೇಕು, ಅದ್ರದ್ದು ಯಾವ ರೀತಿ ಧಾರಣೆ ಮಾಡಬೇಕು, ಅದ್ರ ಸೂಚನೆಗಳನ್ನೆಲ್ಲ ಕೊಟ್ಟಿದ್ದೇನೆ. 19ನೇ ತಾರೆ ಬಂದು ಧಾನ್ಯ ಚಿಕಿತ್ಸೆ. ಧಾನ್ಯ ಚಿಕಿತ್ಸೆ ಅಂತಂದ್ರೆ ಈ ನವಗ್ರಹ ಶಾಂತಿಗಾಗಿ ನವಧಾನ್ಯಗಳನ್ನೆಲ್ಲ ಪರಿಹಾರ ಕ್ರಮದಲ್ಲಿ ಉಪಯೋಗಿಸ್ತೀವಲ್ಲ ಅದ್ರ ಬಗ್ಗೆ ಕೊಟ್ಟಿದ್ದೇನೆ. ಇನ್ನು 20ನೇ ತಾರೆ ಬಂದು ಪೂರ್ವ ಜನ್ಮದ ಸಂಬಂಧಿ ಪರಿಹಾರಗಳು. ಅಂದ್ರೆ ನಾವು ಪೂರ್ವ ಜನ್ಮದಲ್ಲಿ ಏನೇನ್ ಪಾಪ ಕಾರ್ಯಗಳು ಮಾಡಿರ್ತೀವೋ ಅದರಿಂದ ನಾವು ಈ ಜನ್ಮದಲ್ಲಿ ನಮ್ಗೆ ಅದದ್ದು ವ್ಯಾಧಿಗಳು ಬರತಕ್ಕಂಥದ್ದು ಅಲ್ವಾ. ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧ್ಯತೆ ಅಂತ ಹೇಳ್ತಾರೆ. ಹಾಗೆ ಅದು ಬರುತ್ತೆ. ಅಂತ ರೋಗಗಳಿಗೆ ಪರಿಹಾರಗಳೇನು ಅದನ್ನು ಕೂಡ ನಾನು ಈ 20ನೇ ತಾರೆಯಲ್ಲಿ ಕೊಟ್ಟಿದ್ದೇನೆ. 21ನೇ ತಾರೆ ಬಂದು ವೃಕ್ಷ, ಪತ್ರ, ಪುಷ್ಪಗಳಿಂದ ಪರಿಹಾರಗಳು. ಗ್ರಹಗಳ ವೃಕ್ಷಗಳು ಯಾವುದು, ನಕ್ಷತ್ರಗಳ ವೃಕ್ಷಗಳು ಯಾವುದು, ರಾಶಿ ವೃಕ್ಷಗಳು ಯಾವುದು, ಪತ್ರ ಚಿಕಿತ್ಸೆ, ಯಾವ ಹೂವಿನಿಂದ ಯಾವ ಫಲ, ಯಾವ ದೇವರಿಗೆ ಯಾವ ಹೂ ಹಾಕಿದ್ರೆ ಏನೇನು ಪರಿಹಾರ ಆಗುತ್ತೆ ಗ್ರಹಗಳದ್ದು. ಹಾಗೆ ಈ ವೃಕ್ಷಗಳದಂತೂ ಆಯಾ ನಕ್ಷತ್ರದವರು ಆಯಾ ವೃಕ್ಷಗಳನ್ನ ನೆಟ್ಟು ಅದನ್ನ ಪ್ರತಿನಿತ್ಯ ನೀರು ಹಾಕಿ ಅದನ್ನ ಪೋಷಿಸೋದ್ರಿಂದ ಅವರ ಪರಿಹಾರ ಆಗುತ್ತೆ, ಅವರ ಒಂದು ದೋಷ ಅಂತಕ್ಕಂಥದನ್ನ ಎಲ್ಲವನ್ನ ನಾನು 21ನೇ ತಾರೆಯಲ್ಲಿ ಕೊಟ್ಟಿದ್ದೇನೆ. ಇನ್ನು 22ನೇ ತಾರೆಯಲ್ಲಿ ಸಂಗೀತ ಚಿಕಿತ್ಸೆ ಅಂತ ಹೇಳ್ತಾರೆ, ಕೊಟ್ಟಿದ್ದೀನಿ. ಈ ಸಂಗೀತ ಚಿಕಿತ್ಸೆ ಯಾವ ರಾಗಕ್ಕೆ ಯಾವ ರೋಗಗಳು ವಾಸಿ ಆಗ್ತಕ್ಕಂಥದ್ದು, ಋತುಗಳಿಗೆ ರಾಗಗಳು, ನಕ್ಷತ್ರಗಳಿಗೆ ರಾಗಗಳು, ಜಾತಕದಲ್ಲಿ ಸಂಗೀತಗಾರರಿಗೆ ಇರಬೇಕಾಗಿರ್ತಕ್ಕಂಥ ಯೋಗಗಳು ಹೇಗೆ ಎಲ್ಲನ 22ನೇ ತಾರೆನಲ್ಲಿ ಕೊಟ್ಟಿದ್ದೇನೆ. ಮ್ಯೂಸಿಕ್ ಥೆರಪಿ ಅಂತ ಅದನ್ನು ಪೂರ್ತಿ ಕೊಟ್ಟಿದ್ದೇನೆ. 23ನೇ ತಾರೆ ಬಂದು ವರ್ಣ ಚಿಕಿತ್ಸೆ ಅಂತ ಹೇಳ್ತೀನಿ. ಈ ವರ್ಣ ಚಿಕಿತ್ಸೆ ಕಲರ್ ಥೆರಪಿ. ಆಯುರ್ವೇದದಲ್ಲಿ ವರ್ಣ ಚಿಕಿತ್ಸೆ ಹೇಗೆ, ವರ್ಣಗಳಿಂದ ಅಂದ್ರೆ ಹೇಗೆ ಯಾವ ಯಾವ ನಕ್ಷತ್ರದವರಿಗೆ ಯಾವ ಯಾವ ಬಣ್ಣ ವಸ್ತ್ರಧಾರಣೆ ಮಾಡೋದ್ರಿಂದ ಆ ಬಣ್ಣದ ವಸ್ತ್ರಧಾರಣೆ ಮಾಡ್ತಕ್ಕಂಥದ್ದು, ಆಮೇಲೆ ಚಕ್ರಗಳಿಗೂ ವರ್ಣಗಳಿಗೂ ಸಂಬಂಧ, ವ್ಯಕ್ತಿಯನ್ನ ಅರಿಯಲು ಬಣ್ಣಗಳ ಬಳಕೆ ಹೇಗೆ, ಅದು ಚಿಕಿತ್ಸಾ ಕ್ರಮಗಳು ಹೇಗೆ ಚಿಕಿತ್ಸೆ ಮಾಡೋದು, ಪ್ರತಿಯೊಂದನ್ನು ನಾನು ಈ ವರ್ಣ ಚಿಕಿತ್ಸೆಯಲ್ಲಿ ಕೊಟ್ಟಿದ್ದೇನೆ. 24ನೇದು ಬಂದು ಲಾಲ್ ಕಿತಾಬ್ ಪರಿಹಾರಗಳು. ಈಗ ಬರೀ ಪರಿಹಾರಗಳಲ್ಲದೆ ಸಾಮಾನ್ಯ ಪರಿಹಾರ ಅಂದ್ರೆ ಎಲ್ಲ ಲಾಲ್ ಕಿತಾಬಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲರೂ ಮಾಡಬಹುದಾಗಿರ್ತಕ್ಕಂತಹ ಪರಿಹಾರಗಳನ್ನ ಕೊಟ್ಟಿದ್ದೇನೆ. ಇನ್ನು 25ನೇ ತಾರೆ ಬಂದು ದಾನ ಧರ್ಮಗಳು. ಅಂದ್ರೆ ದಾನ ಧರ್ಮಗಳು ಯಾವ ತರ ಹಬ್ಬ ಹರಿದಿನಗಳು ಮಾಡ್ತಕ್ಕಂಥ ದಾನಗಳು, ಪುಷ್ಯ ನಕ್ಷತ್ರದ ದಿನ ಯಾವ ರಾಶಿಯವರು ಏನ್ ದಾನ ಮಾಡಿದ್ರೆ ನಿಮ್ಗೆ ಪರಿಹಾರ ಆಗುತ್ತೆ, ಸರಳ ಪರಿಹಾರಗಳು ಯಾವ ತರ, ಆಮೇಲೆ ವಿಭಿನ್ನ ನಕ್ಷತ್ರಗಳಲ್ಲಿ ವಿಭಿನ್ನ ವಸ್ತುಗಳನ್ನು ದಾನ ಮಾಡೋದ್ರಿಂದ ದೊರೆಯತಕ್ಕಂಥ ಫಲಗಳು, ಇವನ್ನೆಲ್ಲ ನಾನು 25ನೇ ತಾರೆಯಲ್ಲಿ ಕೊಟ್ಟಿದ್ದೀನಿ. 26ನೇ ತಾರೆಯಲ್ಲಿ ಹೋಮ ಚಿಕಿತ್ಸೆ. ಹೋಮ ಚಿಕಿತ್ಸೆಯ ಮೂಲ ಉದ್ದೇಶ ಏನು, ಯಾವ ಯಾವ ಹೋಮಗಳು, ಅದ್ರ ಫಲ ಏನು, ಆ ಔಷಧೀಯ ಒಂದು ವಸ್ತುಗಳನ್ನು ಹಾಕೋದ್ರಿಂದ ಯಾವ ರೀತಿ ನಮ್ಗೆ ಅದು ಕ್ಯೂರ್ ಆಗುತ್ತೆ, ಪ್ರತಿಯೊಂದನ್ನು ನಾನು ಡೀಟೇಲ್ ಆಗಿ 26ನೇ ತಾರೆಯಲ್ಲಿ ಕೊಟ್ಟಿದ್ದೀನಿ. ಇನ್ನು 27ನೇ ತಾರೆ ಆಗಿರ್ತಕ್ಕಂತಹ ಮಂತ್ರ ಚಿಕಿತ್ಸೆಯಲ್ಲಿ ಮಂತ್ರದ ಮಹತ್ವ ಹೇಗೆ, ಯಾವ ರೀತಿ ಮಂತ್ರಗಳಿಂದನೇ ನಮಗೆ ತುಂಬಾ ಎಲ್ಲಾ ಪರಿಹಾರಕ್ಕಿಂತಲೂ ಮುಖ್ಯವಾಗಿ ಮಂತ್ರ ಚಿಕಿತ್ಸೆ ಯಾವ ರೀತಿ ವರ್ಕ್ ಆಗುತ್ತೆ, ದ್ವಾದಶ ರಾಶಿಗಳಿಗೆ ಮಂತ್ರಗಳು, ನವಗ್ರಹಗಳಿಗೆ ವೇದ ಮಂತ್ರಗಳು, ಬೀಜ ಮಂತ್ರಗಳು, ವೈದ್ಯಶಾಸ್ತ್ರಗಳಲ್ಲಿ ಮಂತ್ರ ಚಿಕಿತ್ಸೆ ಪರಿಹಾರಗಳು, ಸರ್ವ ಕಲ್ಯಾಣಕ್ಕಾಗಿ ಸರ್ವ ದೋಷ ನಿವಾರಣೆಗಾಗಿ ಮಂತ್ರಗಳು. ಈ ರೀತಿಯಾಗಿ ನಾನು 27 ಭಾಗದಲ್ಲಿ ಎಲ್ಲ ವಿವಿಧ ರೀತಿಯ ಜ್ಯೋತಿಷ್ಯದ ಅಂದ್ರೆ ಪರಿಹಾರಗಳನ್ನು ಕೊಡ್ತಕ್ಕಂತಹ ಚಿಕಿತ್ಸೆಗಳನ್ನೆಲ್ಲವನ್ನು ಇಲ್ಲಿ ಕೊಟ್ಟಿದ್ದೇನೆ. ಜ್ಯೋತಿಷ್ಯಾಮೃತಧಾರ ಭಾಗ 2 856 ಪುಟಗಳನ್ನು ಹೊಂದಿದ್ದು ಇದರ ಬೆಲೆ ಬಂದು 600 ರೂಗಳು. ಈ ಜ್ಯೋತಿಷ್ಯಾಮೃತಧಾರ ಭಾಗ 1 ಭಾಗ 2 ಏನಿದೆ, ಈ 2 ಪುಸ್ತಕಗಳನ್ನ ಮನೆಯಲ್ಲಿ ಜ್ಯೋತಿಷ್ಯ ಕಲಿತಕ್ಕಂತಹ ವಿದ್ಯಾರ್ಥಿಗಳು ಇಟ್ಟುಕೊಂಡು ಬಿಟ್ರೆ ಸಂಪೂರ್ಣವಾಗಿ ಜ್ಯೋತಿಷ್ಯವನ್ನ ಅರ್ಥ ಮಾಡಿಕೊಂಡು ಅದನ್ನ ನಾವು ರೂಢಿಸ್ಕೊಂಡು ಅದಕ್ಕೆ ಪರಿಹಾರಗಳು ವಿಧ ವಿಧವಾದ ಪರಿಹಾರಗಳಿಂದ ಜನ ಬಂದಾಗ ಅವರಿಗೆ ತಕ್ಕಂತಹ ಪರಿಹಾರಗಳನ್ನು ಹೇಳ್ತಕ್ಕಂತಹ ಅನುಕೂಲವಾದ ಪರಿಹಾರಗಳನ್ನು ಹೇಳ್ಕೊಳ್ತಕ್ಕಂಥ ಪ್ರತಿಯೊಂದು ವಿಷಯಗಳನ್ನು ಇಲ್ಲಿ ನಾನು ಕೊಟ್ಟಿರೋದ್ರಿಂದ ಪ್ರತಿಯೊಬ್ಬ ಜ್ಯೋತಿಷಿಗೂ ಇದು ಮನೆಯಲ್ಲಿ ಇರಲೇಬೇಕಾಗಿರ್ತಕ್ಕಂತಹ ಒಂದು ಸದ್ಗ್ರಂಥ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಈ ಒಂದು ಜ್ಯೋತಿಷ್ಯಾಮೃತಧಾರವನ್ನ ನಾನು ಎಲ್ಲಾ ಗುರುಗಳಿಗೂ ಸಮರ್ಪಣೆ ಮಾಡಿದ್ದೇನೆ. ಎಲ್ಲಾ ದೊಡ್ಡ ದೊಡ್ಡ ಮಹನೀಯರುಗಳಿಗೆಲ್ಲರಿಗೂ ಇದನ್ನ ಸಮರ್ಪಣೆ ಮಾಡಿ ನಾನು ಇದನ್ನ
ಲೋಕಾರ್ಪಣೆ ಮಾಡಿದ್ದೀರಿ. ಈ ಪುಸ್ತಕ ದೊರೆಯುವ ಸ್ಥಳ ಬಂದು ವೆಂಕಟಾದ್ರಿ ಪ್ರಕಾಶನ, ಬಸವನಗುಡಿ, ಬೆಂಗಳೂರು. ದೂರವಾಣಿ ಸಂಖ್ಯೆ 08026611900. ಮತ್ತೊಮ್ಮೆ ಹೇಳ್ತೀನಿ, 08026611900. ಇದು ವೆಂಕಟಾದ್ರಿ ಪ್ರಕಾಶನ, ಡಾಕ್ಟರ್ ಶ್ರೀನಿವಾಸ್ ಅಯ್ಯಂಗಾರ್ ಅನ್ನೋರು ಈ ಪುಸ್ತಕವನ್ನ ಕೊಡ್ತಾರೆ. ದಯವಿಟ್ಟು ಸಂಪರ್ಕಿಸಿ ಇದರ ಉಪಯೋಗಗಳನ್ನ ಪಡ್ಕೊಳ್ತಕ್ಕಂಥದ್ದು. ಧನ್ಯವಾದಗಳು.